ತುಬಗೇರಿ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ. ಗ್ರಾಮದ ನಿವಾಸಿ ವಿಕಲಚೇತನರಾದ ರಮೇಶ್ಗೆ ನಿವೇಶನ ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ಕುಳಿತಿರುವ ಗ್ರಾಮಸ್ಥರು ನಿರಂತರ ಅರ್ಜಿ ಸಲ್ಲಿಸುತ್ತಾ ಖಾಲಿ ನಿವೇಶನ ನೀಡುವಂತೆ ಮನವಿ ಮಾಡುತ್ತಾ ತುಬಗೇರಿ ಪಂಚಾಯಿತಿ ಅಧಿಕಾರಿಗಳ ಸುತ್ತ ಕಳೆದ 10 ವರ್ಷಗಳಿಂದ ತುಬಗೇರಿ ಗ್ರಾಮದ ನಿವಾಸಿ ವಿಕಲಚೇತನರಾದ ರಮೇಶ್ ಸುತ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಈ ಕುರಿತು ಸ್ಥಳೀಯ ಸಾರ್ವಜನಿಕರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸ್ಥಳೀಯ ಮುಖಂಡರು ಪಂಚಾಯಿತಿ ಸದಸ್ಯರಾದ ಕೃಷ್ಣಪ್ಪ ಕಿಟ್ಟಿ ಮಾತನಾಡಿ, ಈ ಹಿಂದೆ ಸಭೆಯಲ್ಲಿ ರಮೇಶ್ ಅವರಿಗೆ ನಿವೇಶನಕ್ಕೆ ಅನುಕೂಲ ಕಲ್ಪಿಸುವಂತೆ ಆದೇಶಿಸಿ ಖಾಲಿ ನಿವೇಶನ ಮಂಜೂರು ಮಾಡಲಾಗಿತ್ತು. ಆದರೆ ಯಾವುದೇ ರೀತಿ ನಿವೇಶನ ರಮೇಶ್ ಕೈ ಸೇರಿಲ್ಲ. ಈ ಕುರಿತು ನಮ್ಮ ಪ್ರಶ್ನೆಗಳಿಗೆ ಪಂಚಾಯಿತಿ ಉತ್ತರ ನೀಡುತ್ತಿಲ್ಲ. ಹಾಗಾಗಿ ಈ ಶಾಂತಿಯುತ ಪ್ರತಿಭಟನೆಗೆ ಮುಂದಾಗಿದ್ದೇವೆ. ಕಿಂಚಿತ್ತೂ ಕನಿಕರ ಇಲ್ಲದ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ನಮ್ಮ ಈ ಪ್ರತಿಭಟನೆ. ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ವಿಶೇಷ ವಿಕಲಚೇತನರಾದ ರಮೇಶ್ ಅವರಿಗೆ ನಿವೇಶನ ಮಂಜೂರು ಮಾಡಬೇಕಾಗಿ ಮನವಿ ಮಾಡುತ್ತೇವೆ ಎಂದರು. ರಮೇಶ್ ಮಾತನಾಡಿ, ನನ್ನದು ತೀರಾ ಬಡ ಕುಟುಂಬದ ನಿರ್ವಹಣೆಯ ಕಷ್ಟಕರವಾಗಿದ್ದು ಆಟೋ ಚಾಲನೆ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದೇನೆ. ಕಳೆದ 10 ವರ್ಷಗಳಿಂದ ಸತತವಾಗಿ ಪಂಚಾಯಿತಿ ಸುತ್ತ ನಿವೇಶನಕ್ಕಾಗಿ ಸುತ್ತಿದ್ದೇನೆ. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವು ಗಣ್ಯರ ಬಳಿ ಮನವಿ ಸಲ್ಲಿಸಿದ್ದು ನಿವೇಶನ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಆದರೆ ಇದುವರೆಗೂ ನನಗೆ ಯಾವುದೇ ರೀತಿ ನಿವೇಶನದ ಕುರಿತು ಮಾಹಿತಿ ಲಭ್ಯವಾಗಿಲ್ಲ. ನನ್ನ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಮಾತನಾಡುತ್ತಿದ್ದು ನನಗೆ ನಿವೇಶನ ಕಲ್ಪಿಸಿಕೊಡುವಂತೆ ಮತ್ತೊಮ್ಮೆ ಈ ಮೂಲಕ ಮನವಿ ಮಾಡುತ್ತೇನೆ ಎಂದರು. ತುಬಗೇರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾತನಾಡಿ, ಪಂಚಾಯಿತಿ ಸದಸ್ಯರ ಒಮ್ಮತ ಇಲ್ಲದ ಕಾರಣ ವಿಕಲಚೇತನರಾದ ರಮೇಶ್ ಅವರಿಗೆ ನಿವೇಶನ ಕೊಡಲು ಸಾಧ್ಯವಾಗುತ್ತಿಲ್ಲ. ಸದಸ್ಯರ ಒಪ್ಪಿಗೆ ಇಲ್ಲದ ಕಾರಣ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಿವೇಶನ ರಹಿತರಿಗೆ ಗ್ರಾಮಸ್ಥರಿಗೆ ನಿವೇಶನ ಕಲ್ಪಿಸಲು ಈಗಾಗಲೇ ಸ್ಥಳ ಗುರುತಿಸಿದ್ದು ಸದಸ್ಯರ ಅನುಮೋದನೆ ದೊರೆತ ತಕ್ಷಣವೇ ನಿವೇಶನ ವಿಚಾರಣೆ ಮಾಡಲಾಗುವುದೆಂದರು. ಸ್ಥಳೀಯ ರಾಜಕೀಯ ಚಟುವಟಿಕೆಗಳಿಗೆ ಒಬ್ಬ ಸ್ವಾಭಿಮಾನಿ ವಿಕಲಚೇತನರ ಜೀವನ ಹಾಳಾಗುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ಸ್ಥಳೀಯ ಪಂಚಾಯಿತಿ ಸದಸ್ಯರು ಏನಾದರೂ ಕೂಡ ಎಚ್ಚೆತ್ತು ಫಲಾನುಭವಿಗೆ ಖಾಲಿ ನಿವೇಶನ ಹಸ್ತಾಂತರಿಸಲಿ ಎನ್ನುವುದು ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಶಿವಕುಮಾರ್ ಸ್ವಾಮಿ, ಸಿದ್ದಿ ಟಿವಿ, ತುಬಗೇರಿ. ನಿಮ್ಮ ಪರಿಸ್ಥಿತಿ ಹೆಂಗಿದೆ? ನೀವು ಮನೆ ಇದೆಯೋ ಇಲ್ವೋ? ಹೆಂಗೆ ವಾಸ ಮಾಡ್ತಾ ಇದ್ದೀರಾ? ಸರ್, ನಾನು ಸುಮಾರು ವರ್ಷದಿಂದ ಬಾಡಿಗೆ ಮನೆಗೆ ವಾಸ ಮಾಡ್ತಾ ಇದ್ದೀನಿ. ದಲಿತರು ಅಂತೇಳಿಬಿಟ್ಟು ಕೆಲವರು ಬಾಡಿಗೆಗೂ ಕೊಡ್ತಾ ಇಲ್ಲ. ಸ್ವಲ್ಪ ದಲಿತರು ಅಂತೇಳಿಬಿಟ್ಟು ನಮ್ಗೆ ಬಾಡಿಗೆಗೂ ಕೊಡ್ತಾ ಇಲ್ಲ. ಸುಮಾರು ವರ್ಷದಿಂದ ಒಂದು 12 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೀನಿ. 12 ವರ್ಷದಿಂದನೂ ಇವ್ರಿಗೆ ಅರ್ಜಿ ಕೊಡ್ತಾನೇ ಇದ್ದೀನಿ. ಅದಕ್ಕೂ ಮುಂಚೆನೂ ಕೊಟ್ಟಿದ್ದೀನಿ, ಏನೂ ರೆಸ್ಪಾನ್ಸೇ ಮಾಡಿಲ್ಲ ಇವರು. ಯಾಕಂದರೆ ನನಗೆ ಮನೆ ಖಾಲಿ ಮಾಡೋ ಅನ್ನೋವಾಗ ಸಾಮಾನು ಸಾಗ್ಸೋಕ್ಕಾಗಲ್ಲ ನನ್ನ ಕೈಗೆ. ನಾನೊಬ್ಬ ಹ್ಯಾಂಡಿಕ್ಯಾಪು. ಎಷ್ಟು ಸಲ ಇವ್ರಿಗೆ ಅರ್ಜಿ ಕೊಟ್ಟರು ಪಂಚಾಯತಿಲಿರೋ ನಂಬರ್ಗಳು ಏನೂ ತಲೆಗೆ ಹಾಕಂತ ಇಲ್ಲ. ಆ PDOಗ ಅದೆಷ್ಟು ಸಲ ಲೆಟ್ರ್ ಕೊಟ್ಟಿದ್ದೆ ನಾನು. ಅವರು ಸತ ಏನು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ. ಯಾರೂ ಏನು ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಇಲ್ಲಿ ಸುಮಾರು ಒಂದು 4 ವರ್ಷದಿಂದ ನಾನು ತಿರ್ಗಾ ಮತ್ತೆ ಅರ್ಜಿ ಕೊಡ್ತಾನೇ ಇದ್ದೀನಿ. ಎಲ್ಲಿ ಮೀಟಿಂಗ್ ಆದರೆ ಅಲ್ಲಿಗೆಲ್ಲ ಮೀಟಿಂಗ್ ಹೋಗಿ ಅವ್ರಿಗೂ ಎಲ್ಲರಿಗೂ ಲೆಟ್ರ್ ಕೊಡ್ತಾಯಿದ್ದೀನಿ. ಲೆಟ್ರ್ ಕೊಟ್ಟರು ಅವರು ತಿರ್ಗಿ ಆಮೇಲೆ ಇದು ಕೊಡ್ತಾರೆ, ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ಅದು ಕೊಟ್ಟು ತೋರಿಸ್ರು ಇವ್ರಿಗೂ ಏನು ಮಾಡ್ತಾಯಿಲ್ಲ ನನಗೆ. ಅದಕ್ಕಾಗಿ ನನಗೊಂದು ಸೈಟ್ ಕೊಟ್ರಿ ಅಂತ ಎಷ್ಟೇ ಕೇಳ್ಕೊಂಡ್ರು ಇಲ್ಲೇ ಏನು ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ ಸರ್. ಫ್ಯಾಮಿಲಿ ಇದೆ? ಹೌದು ಸರ್. ಮಗ ಒಂದು ಗಂಡು ಮಗ ಐತೆ ಅಷ್ಟೇ. ಅವ್ರು ಹಾಕ್ಕೊಂಡು ನಾನು ಅವ್ರ ಮನೆ ಖಾಲಿ ಮಾಡೋ ಅಂದಾಗ ನಮ್ಮ ಪರಿಸ್ಥಿತಿ ನೋಡೋಕ್ಕಾಗಲ್ಲ ಸರ್ ನಮಗೆ. ಈಗೆಲ್ವ ಸರ್ ಇಲ್ಲೇ ಮನೆ ಬಾಡಿಗೆ ಮನೆಯಲ್ಲಿ ಇವಾಗ ಬಾಡಿಗೆ ಮನೆಗೆಲ್ಲ ಇವಾಗ ಕುಸ್ಲಾಕೊಂಡು ವಾಸ ಮಾಡ್ತಾಯಿದ್ದೀನಿ. ಏನು ಹೇಳ್ತಾರೆ ಅಧಿಕಾರಿಗಳು ಏನಂತ ಕೊಡ್ತೀನಿ ಅಂತವ್ರೆ, ಒಬ್ಬರು ಕೊಡ್ತಾಯಿಲ್ಲ. ಮೊನ್ನೆ ಎಲ್ಲ ಪಾಯ ಹಾಕೋಕೆ ಹೋಗಿದ್ದೆ. ಆ JCB ತಗೊಂಡು ಇವರೇ ಪಂಚಾಯತಿಯವರವರೇ ಅವರೇ ಎಲ್ಲ ಕಿತ್ತಾಕಿದ್ರು. ನಿಮ್ಗೆ ಹೇಳಿದ್ರು ಜಾಗ ಇಂಥ ಜಾಗದಲ್ಲಿ ಹೋಗಿರಿ ಅಂತ ಹೇಳಿದ್ರು? ಇದೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಪಾಯ ಹಾಕಿದ್ದೆ. ಆ ಪಾಯದಲ್ಲೆಲ್ಲ ಕಿತ್ತಾಕಿದ್ರು ಅವರು. JCB ತಗೊಂಡು ಎಲ್ಲ ಕಿತ್ತಾಕ್ಬಿಟ್ರು. ನನಗೆ ಒಂದು ಸ್ವಲ್ಪ ಜಾಗ ಕೊಡಿ ಅಂದರೆ ಎಷ್ಟೇ ಕೇಳ್ಕೊಂಡ್ರು ಕೊಡ್ತಾನೇ ಇಲ್ಲ ನನಗೆ. ಏನು ಕಾರಣ ಇರ್ಬೋದು? ಏನು ಕಾರಣ ಅಂತ ಗೊತ್ತಿಲ್ಲ ಸರ್ ನನಗೆ. ಎಷ್ಟು ಎಲ್ಲರಿಗೂ ಕಾಲಿಗೆಲ್ಲ ಬಿದ್ದಿದ್ದೀನಿ ನಾನು. ಏನು ನನಗೆ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಇದು ಕಾರಣ ಏನು ಅಂತ ಇದುವರೆಗೂ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲ ರಾಜಕೀಯದ್ದು ಏನೋ ಇದು ಮಾಡ್ತಾವ್ರೇನೋ ಗೊತ್ತಿಲ್ಲ ನನಗೆ. ಮಿನಿಸ್ಟ್ರ್ ಗಮನಕ್ಕೂ ಹೋಗಿತ್ತಂತಲ್ಲ? ಮಿನಿಸ್ಟ್ರ್ ಗಮನಕ್ಕೂ ಹೋಗಿತ್ತು. ತಿರ್ಗಾ ಸಿದ್ದರಾಮಯ್ಯಪ್ಪನೂ ಆತನೂ ನನಗೆ ಅಕ್ನಾಲೇಜ್ಮೆಂಟ್ ಕೊಟ್ಟವ್ರೆ ಕೊಡ್ರಿ ಅಂತ.
MLA ಅವ್ರ ಸಮೇತನೂ ಕೊಟ್ಟವ್ರೆ. KH ಮುನಿಯಪ್ಪನವರು ಅವರು ನಮ್ಮ 3 ಸಲ ಅಕ್ಲಾಸ್ಮೆಂಟ್ ಕೊಟ್ಟವ್ರೆ. ಅವ್ರಿಗೂ ಕೊಡ್ರಿ ಪಾಪ ಹ್ಯಾಂಡಿಕ್ಯಾಪ್ಗೆ ಅಂತೇಳಿ. ಅವ್ರ ಮಾತಿಗೆ ಏನು ಒಂಚೂರು ಏನು ಬೆಲೆ ಇಲ್ಲ. ಏನು ಕಾರಣ ಪರ್ಟಿಕ್ಯುಲರ್ ಏನೋ ಕಾರಣ ಹೇಳ್ತಾರಾ ಸೈಟ್ ಕೊಡದೇ ಇರೋದಕ್ಕೆ? ಅದೇ ಈ ಪಂಚಾಯತಿಯಲ್ಲಿ ಇರೋ PDO ನಾಳೆ ಬಾ ನಾಡ್ದು ಬಾ ಅಂತ ಹಿಂಗೆ ಹೇಳ್ಕೊಂಡು ಇದೇ ಕತೆ ಕಟ್ತವ್ನೆ. ಏನು ಅಂತ ಗೊತ್ತಿಲ್ಲ. ಈ ಪಂಚಾಯತಿಯಲ್ಲಿ ಕೆಲವರು ನಂಬರ್ಗಳವ್ರೆ, ಅವ್ರ ಸಮೇತ ನನಗೇನು ಇದೇ ಮಾಡ್ತಾ ಇಲ್ಲ. ಈಗೀಗ ಒಂದು ನಿವೇಶನ ಕೊಟ್ಟರೆ ಅದೊಂದೇ ನಿಮ್ಗೆ ಆಧಾರ? ಹಾಂ, ಅದೊಂದೇ ಸರ್ ನನಗೆ. ಇನ್ನು ಬೇರೆ ಇನ್ನೇನೂ ಇಲ್ಲ ನನಗೆ. ನಿಮ್ಗಿರೋ ಆಸೆ ಅದೊಂದು ಅದು ಅಷ್ಟೇ ಸರ್, ಅಷ್ಟೇ ಸ್ವಾಮಿ. ಅಷ್ಟು ಬಿಟ್ಟರೆ ಇನ್ನೇನು ನನಗೆ ಕೊರತೆ ಏನಿಲ್ಲ. ಜೂನಕ್ಕೆ ಅಂತ ಹೇಳ್ಬಿಟ್ಟು ಹ್ಯಾಂಡಿಕ್ಯಾಪ್ ನಾನು ಆಟ ಓಡಿಸ್ಕೊತಾ ಇದ್ದೀನಿ. ಅದರಿಂದ ನಾನು ಮನೆ ಬಾಡಿಗೆ ಕಟ್ಟೋಕ್ಕೂ ಅದರಿಂದ ಆಗ್ತಾ ಇಲ್ಲ. ಸಂಸಾರ ಸಾಕತೆ ಇದಾಗೋದಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇಲ್ಲ. ಏನಕ್ಕೆ ಕಷ್ಟ, ಸಂಸಾರ ಮಾಡೋಕ್ಕೆ ತುಂಬ ಕಷ್ಟ. ಗಂಡು ಮಗ ಈಗಿರೋ ರೇಟ್ಗಳಿಗೆ ಏನಕ್ಕೂ ಆಗ್ತಾ ಇಲ್ಲ ನನಗೆ. ಈಗ ಅದಕ್ಕೋಸ್ಕರ ಬೇಸತ್ತು ಮೌನ ಪ್ರತಿಭಟನೆ? ಹೌದು ಸರ್. ಅದಕ್ಕೆ ಮೌನದಿಂದ ಇದನ್ನು ಮಾಡಿದ್ರೆ ಏನಾರು ಆಗುತ್ತೇನೆ ಅಂತ ಹೇಳ್ಬಿಟ್ಟು ಮೌನ ಪ್ರತಿಭಟನೆ ಮಾಡ್ತಾಯಿದ್ದೆ. ದಯವಿಟ್ಟು ನಮಗೆ ಇದೊಂದು ಸೈಟನ್ನು ಕೊಡಿಸ್ಬಿಟ್ಟು ನಮಗೆ ಸ್ವಲ್ಪ ಇದು ಮಾಡಿಸ್ಬೇಕಷ್ಟೇ ಸರ್. ರಮೇಶ ಅಂತ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಏನಕ್ಕೆ ಬಂದಿದ್ದೀವಿ ಅಂದರೆ, ನಾವು ಜೋರಾಗಿ ಕೂಗಾಡಿದ್ದು ಆಯಿತು, ಎಲ್ಲ ರೀತಿಯಲ್ಲಿ ಎಲ್ಲ ಮಿನಿಸ್ಟ್ರ್ ಲೆವೆಲ್ ತನಕ ಏನು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರಲ್ಲ ಮುನಿಯಪ್ಪನವರು, ಅಲ್ಲಿ ತನಕನೂ ಪಾಪ ಈ ಅಂಗವಿಕಲರಿಗೆ ಒಂದು ಸೈಟ್ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ವಿ. ಸುಮಾರು 4 ವರ್ಷದಿಂದ ನಾನು ಮೆಂಬರ್ ಆದಾಗಿಂದ. ಅದಕ್ಕೆ ಮುಂಚೆಯಿಂದನೂ ಅವ್ರು ಕೇಳ್ತಾ ಇದ್ದಾರೆ. ಯಾವುದಕ್ಕೂ ಸ್ಪಂದನೆ ಇಲ್ಲ. ಎಲ್ಲ ಒಂದು ಸಾರ್ವಜನಿಕ ಸಭೆಗಳಲ್ಲಿ ಅವರು ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಎಲ್ಲ ಜನಗಳ ಕಷ್ಟ ಸುಖ ಏನು ಅಂತ ವಿಚಾರಿಸಿದಾಗ ಪ್ರತಿ ಸಲನೂ ಅವರು ಕೆಲಸ ಕಾರ್ಯ ಬಿಟ್ಟು ಹೋಗ್ತಾ ಇದ್ದಾರೆ. ಇದು 6ನೇ ಸಲಿನೋ 7ನೇ ಸಲಿನೋ ಹೋಗಿದ್ದಾರೆ ಈ ಒಂದು ವರ್ಷದಲ್ಲಿ. ಮೊನ್ನೆನೇ ಮೀಟಿಂಗಲ್ಲಿ ಅವರೇ ಕೇಳಿಬಿಟ್ರು, ನೀನು ಇನ್ನೂ ಸೈಟ್ ಸಿಕ್ಕಿಲ್ಲೇನಪ್ಪ ಅನ್ನೋ ಥರ. ಪಾಪ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಉಸ್ತುವಾರಿ ಸಚಿವರಿಗೆ. ಇಷ್ಟಾದ್ರೂ ಅಧಿಕಾರಿಗಳು ಅದೇನು ಕೆಲಸ ಮಾಡ್ತಾಯಿದ್ದಾರೋ ಇಲ್ಲ ಮಲಗಿಬಿಟ್ಟಿದ್ದಾರೋ. ಇಷ್ಟು ದಿನ ಅಂದರೆ ಏನೋ ಎಲೆಕ್ಷನ್ನು ಕೋಡ್ ಆಫ್ ಕಂಡಕ್ಟು ಸರಿ, ಇನ್ನೂ ಯಾಕೆ ಇವರು ಮೀನಾಮೇಷ ಮಾಡ್ತಾಯಿದ್ದಾರೆ? ಅವ್ರು ಕೊಡಬಾರ್ದು ಅನ್ನೋ ಉದ್ದೇಶ ನನ್ನ ಇದೆಯಾ? ಯಾಕೆ ಕೊಡಬಾರ್ದು ಅನ್ನೋಂಗಿದ್ರೆ ಏನಕ್ಕೆ ಕೊಡಬಾರ್ದು ಅನ್ನೋದು ನಮ್ಗೆ ಹೇಳ್ತಾ ಇಲ್ಲ. ಕೊಡ್ತೀವಿ ಅಂತಾರೆ, ಜಾಗ ಇಲ್ಲ ಅಂತಾರೆ. ಸರ್, ಇಷ್ಟು ದೊಡ್ಡ ಊರಲ್ಲಿ ಒಬ್ಬ ಅಂಗವಿಕಲನಿಗೆ 20-30 ಸೈಟ್ ಕೊಡೋಕ್ಕೆ ಜಾಗ ಇಲ್ಲ ಅಂದಮೇಲೆ ಯಾವ ಲೆಕ್ಕಾಚಾರ ಸರ್ ಇದು? ಅದಕ್ಕೆ ನಾವು ಕೇಳೋ ಥರ ಎಲ್ಲ ಕೇಳಿದ್ವಿ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಅಟ್ಲೀಸ್ಟು ಆವಾಗಲಾದ್ರೂ ಮಹಾತ್ಮ ಗಾಂಧಿ ತತ್ವಗಳು ಪಾಲಿಸ್ತಾ ಇರೋ ಲೆಕ್ಕಾಚಾರದಲ್ಲನ್ನ ಕೊಡ್ತಾರೇನೋ ಅಂತ ಹೇಳಿ ನಾವು ಪ್ರತಿಭಟನೆ ಕೂತಿದ್ದೀವಿ. ಅಲ್ಲ, ಅವ್ರ ಹಿಂದೆ ಯಾರು ಸೈಟ್ಗಳು ಹಂಚಿಕೆ ಆಗಿದೆ ಸರ್? ಎಲ್ಲರಿಗೂ ಹಂಚಿಕೆ ಆಗಿದೆ. ಅದೇನು ಅಂತ ಗೊತ್ತಿಲ್ಲ, ಉದ್ದೇಶಪೂರ್ವಕ ಇದು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಅಧಿಕಾರಿ ವರ್ಗ ಮತ್ತು ಏನು ಇಲ್ಲಿ ನಮ್ಮ ಪಂಚಾಯತಿನಲ್ಲಿ ಏನಿದೆಯಲ್ಲ, ಇದು ಸಿಸ್ಟಮ್ಮು ಸರಿ ಇಲ್ಲ. ಸೈಟ್ ಕೊಡೋದು ಇರಲಿ, ಕೊನೆಗೆ ಇಲ್ಲಿ ನೋಡಿ, ಇದು ಪಂಚಾಯತಿ ಪಕ್ಕದಲ್ಲೇ ನೀರಿನ ಘಟಕ ಇದೆ. 1 ತಿಂಗಳಾಗಿದೆ ನಿಂತೋಗಿ, ಕುಡಿಯೋದಕ್ಕೆ ನೀರಿಲ್ಲ. ಸ್ವಚ್ಛತೆ ಬಗ್ಗೆ ಗಮನ ಇಲ್ಲ. ಮೋರಿ ನೀರು ಬರುತ್ತೆ ಕುಡಿಯೋದಕ್ಕೆ, ಅದನ್ನು ರಿಪೇರಿ ಮಾಡಿ ಅಂತ ಹೇಳಿದ್ರೆ 10 ಸಲ ಫೋನ್ ಮಾಡಬೇಕು. ಜನ ನಮಗೆ ಬೈತಾರೆ. ಆ ಕೋಪದಲ್ಲಿ ನಾವು ಇಲ್ಲಿ ಬಂದು ಜೋರಾಗಿ ಮಾತಾಡಿದ್ರೆ ನಮ್ಮ ಮೇಲೆ ಕೋಡ್ ಆಫ್ ಕಂಡಕ್ಟ್ ಅಂತಾರೆ, ಅಟ್ರಾಸಿಟಿ ಅಂತಾರೆ. ಮೆಂಬರ್ ಬಂದ್ಬಿಟ್ಟು ಗಲಾಟೆ ಮಾಡ್ತಾನೆ. ಮೆಂಬರ್ ಬಂದು ಗಲಾಟೆ ಮಾಡಿದ್ರೆ ನಾವು ಯಾರ ಹತ್ರ ಗಲಾಟೆ ಮಾಡಬೇಕು ಹೇಳಿ? ಯಾರ್ದು ಯಾವುದಕ್ಕೂ ಸ್ಪಂದನೆ ಇಲ್ಲ. ಒಂದು ಬೀದಿ ದೀಪ ಇಲ್ಲ. ಅಲ್ಲಿ ಗ್ಯಾಸ್ ಗಾಡಿ ಬರುತ್ತೆ, KV ಲೈನ್ ಹೋಗುತ್ತೆ, ಸ್ವಲ್ಪ ಟಚ್ ಆದರೆ ಬ್ಲಾಸ್ಟ್ ಆಗುತ್ತೆ. 4 ಸಲ ಹೇಳಿದ್ದೀವಿ, ಇನ್ನೋದ್ರ ಬಗ್ಗೆ ಗಮನ ಇಲ್ಲ. ಸ್ಮಶಾನಗಳಿಗೆ ದಾರಿಗಳಿಲ್ಲ, ಏನೂ ಇಲ್ಲ. ಹೇಳ್ಬೇಕಂತಂದರೆ ಸುಮ್ಮನೆ ಇದೆ, ಆಫೀಸ್ ಇದೆ, ಬರ್ತಾರೆ ಅವ್ರ ಪಾಡ್ಗೆ ಅವ್ರು ಮೀಟಿಂಗ್ ಮಾಡ್ಕೋತಾರೆ, ಏನೋ ಕರೆಸ್ಬಿಟ್ಟು ಕೋರಮ್ ಮಾಡಿಕೊಂಡು ಅವ್ರವ್ರ ಬಿಲ್ಗಳು ಪಾಸ್ ಮಾಡಿಕೊಂಡು ಅವ್ರು ಯಾರ್ಯಾರು ಬೇಕೋ ಅವ್ರವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ರು. ಅದೇನು ಪ್ರತಿಪಕ್ಷ ಥರ ಕೆಲಸ ಇದು ಹೆಂಗೆ ಅಂದರೆ ಪಂಚಾಯತಿ ಲೆವೆಲಲ್ಲಿ ಸ್ಟೇಟ್ ಲೆವೆಲ್ ಪಾಲಿಟಿಕ್ಸ್ ಮಾಡೋ ಥರ ಆಗ್ಬಿಟ್ಟಿದೆ. ಅವ್ರ ಮೆಂಬರ್ಗಳಿದ್ರೆ ಮಾತ್ರ ಅವ್ರ ಕೆಲಸ, ಬೇರೆ ಮೆಂಬರ್ಗಳಿದ್ರೆ ಕೆಲಸ ಇಲ್ಲ. ನಾವು ಯಾವ ಕೆಲಸಕ್ಕೂ ಏನಿಲ್ಲ. ನಮ್ಮ ಮಾತಿಗೆ ಬೆಲೆನೂ ಇಲ್ಲ, ಗಣನೆಗೂ ತಗೊಳ್ಳಲ್ಲ. ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ನೀವು ಧ್ವನಿ ಸರ್, ಸಾಮಾನ್ಯ ಸಭೆಯಲ್ಲಿ ಆಗಿದೆ, ಎಲ್ಲ ಮೀಟಿಂಗ್ಗಳಲ್ಲೂ ಅನುಮೋದನೆ ಆಗಿದೆ. ಇಒ ಅವರು ಹೇಳಿದ್ದಾರೆ, ಇದಕ್ಕೆ ಮುಂಚಿದ್ದು ಇಒನೇ ಹೇಳಿದ್ರು ಕೊಡ್ರಿ ಅವ್ರಿಗೊಂದು ಸೈಟ್ ಕೊಡಿ ಅಂತ. DC ಆಫೀಸಲ್ಲಿ ಹೇಳಿದ್ದಾರೆ. ಎಲ್ಲ ಮಿನಿಸ್ಟ್ರುಗಳಿಗೂ, ಈಗ ಮೊದಲಿದ್ದಿದ್ದ ಮಿನಿಸ್ಟ್ರಿಗೂ, ಸರ್ಕಾರಕ್ಕೂ, ಈಗಿನ ಸರ್ಕಾರಕ್ಕೂ ಎಲ್ಲರಿಗೂ ಹೇಳಿದ್ದೀವಿ. ಯಾರು ಹೇಳಿದ್ರು ಅವ್ರು ಹೇಳ್ತಾ ಇದ್ದಾರೆ, ಅಧಿಕಾರಿ ವರ್ಗಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಕೆಳಗಡೆ ಅಧಿಕಾರಿಗಳು ಯಾವುದೇ ರೀತಿ ಒಂಥರ ಅದಕ್ಕೆ ಗಂಭೀರವಾಗಿ ತೊಗೊಂಡಿಲ್ಲ. ಪಾಪ ಕೆಲಸ ಕಾರ್ಯ ಬಿಟ್ಬಿಟ್ಟು ಪ್ರತಿ ಮೀಟಿಂಗಿಗೂ ಅವ್ರು ಹೋಗಬೇಕಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಬೆಂಬಲವಾಗಿ ಇವತ್ತು ನಾವು ಊರಿನ ನಾಗರಿಕರೆಲ್ಲ ಸೇರಿಕೊಂಡು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ.
ದ್ವೇಷ ರಾಜಕಾರಣ ಇರ್ಬೋದು ನನ್ನ ಪ್ರಕಾರ. ಅವರು ಒಂದು ಪಾರ್ಟಿಗೆ ಸೇರಿರೋರು ಅಂತಲೂ ಗೊತ್ತಿಲ್ಲ, ಬಟ್ ಅವ್ರು ಯಾವ ಪಾರ್ಟಿಗೂ ಸೇರಿರೋಲ್ಲ. ಅವರೊಬ್ಬ ಅಂಗವಿಕಲ, ಸ್ವಯಂ ಉದ್ಯೋಗ ಮಾಡಿಕೊಂಡು ಆಟೋ ಓಡಿಸ್ತಾರೆ. ಅವರು ಕಾಲಿಲ್ಲ ಅಂದರೂ ಆಟೋ ಓಡಿಸ್ತಾರೆ. ಆಮೇಲೆ ನಿಮ್ಮ ಮಾಧ್ಯಮದಲ್ಲಿ ಆಲ್ರೆಡಿ 3-4 ಸರಿ ಅವ್ರ ಬಗ್ಗೆ ವಿಚಾರ ಬಂದಿದೆ, ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಇಷ್ಟೆಲ್ಲ ಆದ್ರೂ ಅವ್ರ ಬಗ್ಗೆ ಅಷ್ಟೊಂದು ಒಂಥರ ಕನಿಕರ ಇಲ್ದಿರೋ ಜನ ಆಗ್ಬಿಟ್ಟಿದ್ದಾರೆ. ನಾವು ಏನು ಮಾಡಿದ್ರೂ ನಡೆಯುತ್ತೆ, ಅವನು ಏನು ಮಾಡ್ತಾನೆ ಅನ್ನೋ ಲೆಕ್ಕಾಚಾರಕ್ಕಿದೆ. ನೋಡೋಣ ಇದು ಎಲ್ಲಿ ತನಕ ಹೋಗುತ್ತೆ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತಲ್ವ, ಆ ಮಿತಿ ಮೀರಿದಾಗ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ ಜನ ರೊಚ್ಚಿಗೆದ್ರೆ ಯಾರೂ ಇರಲ್ಲ, ಜನಗಳ ಮುಂದೆ ಯಾರೂ ಇಲ್ಲ. ಆ ಜನಗಳೇ ಉತ್ತರ ಕೊಡ್ತಾರೆ ಇವ್ರಿಗೆ. ಏನು ಕಾರಣ ಹೇಳ್ತಾರೆ ಸರ್? ಏನಿಲ್ಲ, ಜಾಗ ನಿಮಗೆ ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ಅಂತಾರೆ. ನಾವು ಯಾರಿಗೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಬೇಕು. ಯಾರ್ಯಾರಿಗೆ ಬೇಕಾಗಿದೆಯೋ ಅವ್ರಿಗೆಲ್ಲ ಕೊಡಿ. ಈಗ 4 ವರ್ಷದಿಂದ ಕೇಳ್ತಾ ಇರೋರು ಇವ್ರಿಗೆ ಕೊಡದೆ ಇವ್ರು ಕೊಟ್ಟರೆ ಅವ್ರಿಗೆ ಕೊಡಬೇಕು. ಅವ್ರಿಗೆ ಕೊಡಿ, ಎಲ್ಲರಿಗೂ ಕೊಡಿ. ಇದೆ, ಬೇಕಾದಷ್ಟು ಜಾಗ ಇದೆ. ಇವತ್ತು ಊರಲ್ಲಿ ಸರ್ವೆ ಮಾಡಿದ್ರೆ ಸುಮಾರು 80ರಿಂದ 100 ಜನಕ್ಕೆ ಸೈಟ್ ಕೊಡೋಷ್ಟು ಜಾಗ ಇದೆ. ಅವರು ಇಲ್ಲ, ಕೊಡಬೇಕು ಅನ್ನೋ ಉದ್ದೇಶ ಇಲ್ವಲ್ಲ. ಕೊಟ್ಬಿಟ್ರೆ ಅವರು ಒಳ್ಳೆಯವರಾಗ್ಬಿಡ್ತಾರೆ, ನಮ್ಮ ಹೆಸರು ಹೋಗ್ಬಿಡ್ತದೆ ಅನ್ನೋ ಉದ್ದೇಶ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಕೊಡಬಾರ್ದು ಅನ್ನೋ ಒಂದು ವಿಚಾರ. ಆಮೇಲೆ ಹಿಂದುಳಿದ ವರ್ಗದ SC ಹುಡುಗ ಏನು ಪಾಪ ಅವ್ರು ಕೇಳ್ತಾ ಇರೋದಕ್ಕೆ ಒಂದು 30-40 ಸೈಟು, ಅದು ಬೇಡ, ಅರ್ಧ ಸೈಟ್ ಕೊಡಿ, ಅದಕ್ಕೆ ಬೇಕಂದ್ರೆ ದುಡ್ಡು ಕೊಡ್ತೀವಿ ಅಂತಂದ್ವಿ, ಅದೂ ಇಲ್ಲ. ಏನು ಕೇಳಿದ್ರೂ ಇಲ್ಲ. ಒಂಥರ ಕಿವಿ ಮುಚ್ಕೊಂಡು ಕೇಳ್ತಾರೆ, ನಾವು ಹೋದ್ಮೇಲೆ ಕಿವಿ ತಗೊಂಡು ಕೆಲಸ ಮಾಡ್ತಾರೆ ಅಷ್ಟೇ.